ಈ ಶರೀರದಿಂದ ಆತ್ಮ ಹೊರಗಡೆ ಬಂದಾಗ ನಾನು ಮುಂದೆ ಎಲ್ಲಿ ಹೋಗ್ಬೇಕು ಅನ್ನುವಂತಹ ವಿಚಾರ ಈ ಸಮಾಜ ಮಾಡ್ತಿಲ್ಲ. ಕೇವಲ ಲೌಕಿಕ ಸುಖಕ್ಕೋಸ್ಕರ, ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ನಿಬಂಧನೆಗೋಸ್ಕರ ಇಲ್ಲಿ ಜೀವನ ಮಾತ್ರ ಅಷ್ಟೇ ನಡೆಸ್ತಾ ಇರ್ತಕ್ಕಂಥದ್ದು. ನಾವು ವಿಚಾರ ಮಾಡಬೇಕು. ಹುಟ್ಟು ಅಂತಕ್ಕಂತಹ ಈ ಗೋಡೆಯಿಂದ ನಾವು ಒಳಗಡೆ ಬಂದಿದ್ದೀವಿ. ಸಾವು ಅಂತಕ್ಕಂತಹ ಈ ಗೋಡೆ, ಸತ್ತ ಮೇಲೆ ನಾವು ಈ ಕಡೆ ಹಿಂದೆ ಹೋಗ್ತೀವಿ. ಈ ಎರಡು ಗೋಡೆಯ ಮಧ್ಯೆ ಮಾತ್ರ ನಾವು ಯೋಚನೆ ಮಾಡ್ತಿದ್ದೇವೆ ವಿನಃ ಈ ಗೋಡೆಯ ಹಿಂದೆ ಏನಿತ್ತು, ಸತ್ತ ನಂತರ ಆ ಗೋಡೆಯ ಹಿಂದೆ ಏನಾಗುತ್ತೆ, ಏನಾಗ್ಬೋದು ಅಂತಕ್ಕಂತಹ ವಿಚಾರ ಈ ಜಗತ್ತು ಜನ ಮಾಡ್ತಾ ಇಲ್ಲ. ಸ್ವಲ್ಪ ಅಕ್ಷರ ಜ್ಞಾನ ಬಂದ ತಕ್ಷಣನೇ ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ ಎಲ್ಲರಿಗಿಂತ ನಾನೇ ಜ್ಞಾನಿ ಅನ್ನುವಂಥದ್ದು. ಮತ್ತೆ ಯಾವ ಪೂಜೆಯಾಗ್ಲಿ, ಯಾವ ಪ್ರಾರ್ಥನೆಯಾಗ್ಲಿ, ಯಾವ ಸತ್ಸಂಗವಾಗ್ಲಿ, ಯಾವ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಜೀವನ ನಮ್ಮದಲ್ಲಿ ನಡೆಸ್ಕೊಳ್ಳಿಕ್ಕೆ ಅವನು ಮುಂದಾಗುದಿಲ್ಲ. ಎಲ್ಲವನ್ನು ಕೂಡ ತಿರಸ್ಕಾರ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ, ಒಂದು, ನನಗೆ ಟೈಮ್ ಇಲ್ಲ. ಎರಡಾಗಿ ಅದನ್ನ ಮಾಡ್ಲಿಕ್ಕೇನು, ನನ್ನ ಹತ್ರ ಮನೆ ಮೇಲೆ ಮನೆ ಕಟ್ಟಿದ್ದೀನಿ, ಕಾರ್ ಮೇಲೆ ಕಾರ್ ತಗೊಂಡಿದ್ದೀನಿ, ಆಸ್ತಿಗಳು ಮಾಡಿದ್ದೀನಿ, ಎಲ್ಲ ಸಂಪತ್ತುಗಳನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಸತ್ತ ನಂತರ ಅವೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಅರಿಸ್ಟಾಟಲ್ ಏನ್ ಮಾಡಿದ್ದ ಅಂತಂದ್ರೆ, ತನ್ನ ಜೀವನದಲ್ಲಿ ಎಲ್ಲಾ ಸಾಧನೆಯನ್ನ ಮಾಡಿರ್ತಕ್ಕಂಥ ಅರಿಸ್ಟಾಟಲ್ ಒಂದ್ ದಿವಸ ಹೇಳ್ದ, ನಾನು ಎಲ್ಲವೂ ಕೂಡ ಮಾಡಿದೆ, ಸಾಮಾಜಿಕವಾಗಿ ಸಮಾಜದಲ್ಲಿ ಉಳ್ಕೊಂಡೆ, ಆದ್ರೆ ನಾನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಾನು ಮುಂದುವರಿಲಿಲ್ಲ. ಹಾಗಾಗಿ ನನ್ನ ಈ ಜೀವನ ಶೂನ್ಯ ಆಯಿತು ಅನ್ನುವಂತಹ ಮಾತನ್ನ ಈ ಅನೇಕ ತತ್ವಜ್ಞಾನಿಗಳು ಹೇಳ್ತಾ ಇರ್ತಾರೆ. ಏನಾಗುತ್ತೆ ಅಂತಂದ್ರೆ, ಅದು 4 ಅಕ್ಷರ ತಲೆಯಲ್ಲಿ ಹೋದ ತಕ್ಷಣ ಏನಾಗುತ್ತೆ, ನಾನು ಜ್ಞಾನಿ ಅಂತ ಹೇಳಿ ಈ ಸಮಾಜದಲ್ಲಿ ಸಾಮಾಜಿಕ ಕೆಲವೊಂದು ಆರ್ಥಿಕ, ರಾಜಕೀಯ ಇಂತಹ ತತ್ವಜ್ಞಾನಿಗಳನ್ನ ಮಾತ್ರ ನಾವು ನೋಡ್ತೇವೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ನಾವೇ ಜ್ಞಾನಿ ಅಂತ ಹೇಳಿ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ನಿಜವಾದ ತತ್ವವನ್ನ, ಸೂತ್ರವನ್ನ ಅವರು ಇಲ್ಲಾರ್ದೆ ಏನ್ ಮಾಡ್ತಾರೆ, ಹೋಗ್ತಾರೆ. ಹೋಗಿ ಯಾವಾಗ ಅಂತಹ ನಾವು ಅನೇಕ ಇತಿಹಾಸ ಪುಟಗಳನ್ನು ನೋಡ್ತಾ ಇದ್ದೇವೆ. ಇಂತಹ ತತ್ವಜ್ಞಾನಿಗಳು ತಮ್ಮ ವಯಸ್ಸಾದ ನಂತರ ಯಾವಾಗ ಸಾವು ಬರುತ್ತಲ್ಲ ಆ ಸಂದರ್ಭದಲ್ಲಿ ಹೇಳ್ತಾರೆ, ಹೌದು, ನಾನು ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಸಾಧನೆಯನ್ನ ಮಾಡ್ಲಿಲ್ವಲ್ಲ, ಹಾಗಾಗಿ ನಾನು ಎಷ್ಟು ಬೇರೆ ಸಾಧನೆ ಮಾಡಿದ್ರು ಕೂಡ ಅದು ಶೂನ್ಯವಾಗಿರ್ತಕ್ಕಂಥದ್ದು. ಹೆಂಡತಿ ಅಂತಕ್ಕಂತಹ ಸಾಧನೆ, ಮಕ್ಕಳು ಅಂತಕ್ಕಂತಹ ಸಾಧನೆ, ವಿದ್ಯೆ ಅಂತಕ್ಕಂತಹ ಸಾಧನೆ, ಆಸ್ತಿ ಅಂತಕ್ಕಂಥ ಸಾಧನೆ, ಮತ್ತು ನನ್ನ ಕೆಲಸ ಅಥವಾ ಬಿಸ್ನೆಸ್ ಅಂತಕ್ಕಂತಹ ಸಾಧನೆ, ಮನೆ ಮೇಲೆ ಕಟ್ಟಿರ್ತಕ್ಕಂತಹ ಸಾಧನೆ